ನಾವು ಯಾರನ್ನೂ ದೂರ ಮಾಡಿಲ್ಲಣ್ಣ. ನಮ್ಮದು ಜಾತ್ಯತೀತ ಮನಸ್ಥಿತಿ. ನಾವಂತೂ ಯಾರನ್ನೂ ದೂರ ಮಾಡಲ್ಲ. ಜೊತೆಯಲ್ಲಿ ನಾವು BJP ಜೊತೆ ಕೈ ಜೋಡಿಸಿರ್ಬೋದು, ಆದರೆ ನಮ್ಮ ತತ್ವ ಸಿದ್ಧಾಂತ ನಾವು ಮಾರಾಟಕ್ಕಿಟ್ಟಿಲ್ಲ. ತಗೊಳ್ಳೋಣ, ವಿಶ್ವಾಸಕ್ಕೆ ತಗೊಳ್ಳೋಣ, ಸಮಯ ಬರುತ್ತೆ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿ ಕರ್ನಾಟಕ ಏನು ಮಾಡಿಲ್ಲ ಅಂತ ವಿರೋಧ ಪಕ್ಷ ಅಯ್ಯೋ ರಾಮ. ಈಗ ಇಲ್ಲಿ ನಿಮಗೆ ಜೋಳದ್ದು ಕತೆ ಏನಾಗಿದೆಯಣ್ಣ? ಏನಾಗಿದೆ? ಖರೀದಿ ಕೇಂದ್ರ ಓಪನ್ ಮಾಡಿದಾರಾ? ಎಷ್ಟು ಖರೀದಿ ಮಾಡಿದ್ದಾರೆ ಜೋಳ? ಓಲಿ ಒಂದು ಟ್ರಾನ್ಸ್ಪೋರ್ಟ್ ಆಗಲಿ, ಒಂದು ಗೋಡೌನ್ ಆಗಲಿ, ಏನಾದರೂ ಕಟ್ಟಿ ಒಂದು ವ್ಯವಸ್ಥೆ ಮಾಡಿದಾರಾ? ಕುಮಾರಣ್ಣನ ಪ್ರಶ್ನೆ ಮಾಡ್ತಾರಲ್ಲ, ನಾನು 2 ಉದಾಹರಣೆ ಕೊಡಬಲ್ಲ. ಇವತ್ತು ರೈತರ ಪರ್ವ ಕುಮಾರಣ್ಣ ಕೇಂದ್ರದಲ್ಲಿ ಕೂತ್ಕೊಂಡು ಏನು ಮಾಡಿದ್ದಾರೆ ಅನ್ನೋದಕ್ಕೆ. ತಂಬಾಕು ಬೆಳೆಗಾರರು ಮೈಸೂರು ರೀಜನ್ನಲ್ಲಿ ಒಂದು 4 ತಾಲೂಕಲ್ಲಿ ತಂಬಾಕು ಬೆಳೀತಾರೆ. ಒಂದು KR ನಗರ, HD ಕೋಟೆ, ಪಿರಿಯಾಪಟ್ಟಣ, ಹುಣಸೂರು, ಹಾಸನ ಜಿಲ್ಲೆಯಲ್ಲಿ ಅರ್ಕಲಗೂಡು. ಇವರು ತಂಬಾಕು ಬೆಳೆ ಪ್ರತಿ ವರ್ಷವೂ ಬೆಳೀತಾರೆ. ಪ್ರತಿ ವರ್ಷ ಅವರು ಪ್ರೊಡಕ್ಷನ್ನು ಸೇಲ್ ಆಗ್ತಕ್ಕಂಥದ್ದಕ್ಕೆ ಸಾಕಷ್ಟು ಸರ್ಕಸ್ಗಳು ಮಾಡ್ತಾರೆ ರೈತರು. ಇದು ಇರ್ತಕ್ಕಂಥ ವಾಸ್ತವಾಂಶ. ಈ ಬಾರಿ ಏನಾಯಿತು, ನಮ್ಮ ರೈತರು ಆ ಭಾಗದಲ್ಲಿ ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಅಪ್ರೋಚ್ ಮಾಡಿದರು. ನನ್ನನ್ನು ಭೇಟಿ ಮಾಡಿದಾಗ ನಾನು ಕುಮಾರಣ್ಣವ್ರ ಹತ್ರ ಕರ್ಕೊಂಡು ಹೋದೆ. ಕುಮಾರಣ್ಣವ್ರು ಡೆಲ್ಲಿಗೆ ಕರ್ಕಬಾ ಅಂತ ಹೇಳಿದ್ರು. ಅವರು ಉದ್ಯೋಗ ಭವನದಲ್ಲಿ ಅವತ್ತು ನಮ್ಮ ಪುಣ್ಯಕ್ಕೆ ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಇದ್ದರು. ರೈತರು ಒಂದು ನಿಯೋಗ ಬಂದರು. ರೈತರಲ್ಲಿ ಕೆಲವೊಂದಷ್ಟು ವಕೀಲರಿದ್ದರು, ವಿದ್ಯಾವಂತರುಗಳು ಆ ನಿಯೋಗದಲ್ಲಿ, ಆ ಕಮಿಟಿನಲ್ಲಿ ಇರ್ತಕ್ಕಂಥವ್ರು. ಅವ್ರು ನಮ್ಗೆ ಒಂದೇ ಮಾತು ಹೇಳಿದ್ರು, ನಮ್ಮ ಜೀವನದಲ್ಲಿ ನಾವು ಡೆಲ್ಲಿಗೆ ಎಷ್ಟೋ ಸಲ ಬಂದಿದ್ದೀವಿ, ಆದರೆ ಇಷ್ಟು ಒಂದು ಕೇಂದ್ರದ ಮಂತ್ರಿಗಳ ಜೊತೆ, ಕನ್ಸರ್ನ್ಡ್ ಮಿನಿಸ್ಟರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿಸಿ ಇಮ್ಮಿಡಿಯೇಟಾಗಿ ನಮಗೆ ಆ ಪ್ರೊಡಕ್ಷನ್ ಏನು ಬೆಳೆದಿದ್ರು ತಂಬಾಕು ಬೆಳೆಗಾರರು, ಸಂಪೂರ್ಣವಾಗಿ ಆ ಪ್ರೊಡಕ್ಷನ್ನ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಆದೇಶ ಹೊರಡಿಸಿದಂಥವ್ರು ಯಾರು, ಕಾಳಜಿ ತಗೊಂಡಂಥವ್ರು ಯಾರು? ಇದೇ ಕುಮಾರಣ್ಣೆ. ಈಗ ಇತ್ತೀಚೆಗೆ ಆಯ್ತಣ್ಣ, ಅದು ದೂರದ ಮಾತು, 6 ತಿಂಗಳಾಗೋಯ್ತು ಬಿಡಿ, ಹಳೆ ಟಾಪಿಕ್ ಅದು. ಈಗ ಇತ್ತೀಚೆಗೆ ಮಾವು ಬೆಳೆಗಾರರು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಈ ರೀತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವು ಬೆಳೆದಿದ್ರು. ಮಾವು ಮತ್ತೆ ಖರೀದಿ ಆಗ್ತಾ ಇರಲಿಲ್ಲ. ಅವ್ರು ಬೆಳೆದಂಥ ಬೆಳೆಗೆ ಸರಿಯಾದ ನಿಗದಿತ ಬೆಲೆನೂ ಸಿಗ್ತಾ ಇರಲಿಲ್ಲ ಅವ್ರಿಗೆ. ಅಂತಿಮವಾಗಿ ಏನು ಮಾಡಿದ್ರು ಕುಮಾರಣ್ಣವ್ರ ಬಳಿ ಹೋದರು. ರೈತರು ಹೇಳಿದ್ರು, ಅಪ್ರೋಚ್ ಮಾಡಿದರು, ದಯವಿಟ್ಟು ನಾವು 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬೆಳೆದಿದ್ದೀವಿ, ಇದೆಲ್ಲ ಬೀದಿಗೆ ಚೆಲ್ತಾ ಇದ್ದೀವಿ, ಇವತ್ತು ನಮ್ಮನ್ನು ಕಾಪಾಡಿ, ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. ಏನು ಮಾಡಿದ್ರು ಕುಮಾರಣ್ಣವರು? ಇಡೀ ಜಗತ್ತು ನೋಡಿದೆ. ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹರಿದಾಡ್ತಾ ಇದೆ. ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ರವರಿಗೆ ಪತ್ರ ಬರೆದು ಒಂದೇ ದಿನದಲ್ಲಿ 2-3 ಸಲ ಫೋನ್ ಕಾಲ್ ಮಾಡಿ ಅವರೇ ಸ್ವತಃ ಫಾಲೋ ಅಪ್ ಮಾಡಿ, ದಯವಿಟ್ಟು ನಮ್ಮ ರೈತರನ್ನು ಉಳಿಸ್ಕೊಳ್ಳಿ, ಯಾಗಾದರೂ ಮಾಡಿ 2.5 ಲಕ್ಷ ಮೆಟ್ರಿಕ್ ಟನ್ನು, ನಮಗೆ 14,000 ಕ್ವಿಂಟಲ್ಗೆ 1616 ಪರ್ ಕ್ವಿಂಟಾಲ್ಗೆ ನಿಗದಿತ ಬೆಲೆ ಕೊಡಿಸಿ 2.5 ಲಕ್ಷ ಮೆಟ್ರಿಕ್ ಟನ್ನ ಇವತ್ತು ಸೇಲ್ ಮಾಡಿಸಿದವ್ರು ಯಾರು? ಏನು ಮಾಡಿಲ್ವ ಕುಮಾರಣ್ಣ ಅವರು? ಇವಾಗ EV ಬಸ್ಗಳು ಕೊಟ್ಟರವ್ರು ಯಾರು? ಎಲೆಕ್ಟ್ರಿಕ್ ವೆಹಿಕಲ್ಸು 4,300 ಬಸ್ಗಳು ಕೊಟ್ಟರವ್ರು ಯಾರು? ಭದ್ರಾವತಿ ವೈಜಾಗ್ದಣ್ಣ, RINL ಅಣ್ಣ ನಾನು ಹೇಳೋದು. RINL ವೈಜಾಗ್ನಲ್ಲಿ 1 ಲಕ್ಷ ಕೋಟಿ ಬೆಳೆ ಬಾಳ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ ಏನಿತ್ತು, ಅದನ್ನು ಕೇವಲ 10,000 ಕೋಟಿಗೆ ಮಾರಾಟ ಮಾಡಬೇಕು, ಪ್ರೈವೇಟೈಸೇಷನ್ ಮಾಡಬೇಕು, ಖಾಸಗೀಕರಣಕ್ಕೆ ಕೊಟ್ಬಿಡ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರು, ಡಿಸ್ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಡಿ. ಬಟ್ ಕುಮಾರಣ್ಣವ್ರು ಏನು ಮಾಡಿದ್ರು? ಆರ್ಥಿಕ ಸಚಿವರು ನಿರ್ಮಲಾ ಸೀತಾರಾಮನ್ ಜಿ ಅವ್ರನ್ನ ಭೇಟಿ ಮಾಡಿದರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರನ್ನ ಕರ್ಕೊಂಡು ಹೋದರು. ಕೂರಿಸಿ ಮಾತಾಡಿ 11,440 ಕೋಟಿ ರೂಪಾಯಿ ವೆಚ್ಚವನ್ನು ಕೊಟ್ಟು ಇನಿಷಿಯಲಿ ಟು ಸ್ಟಾರ್ಟ್ ಆಫ್. ಇವತ್ತು ಅಲ್ಲಿ ಎಷ್ಟೋ ಜನ ಬಡ ಕುಟುಂಬಗಳು ಕುಮಾರಣ್ಣವ್ರ ಹೆಸರಲ್ಲಿ ಬದುಕ್ತಾ ಇದ್ದಾರೆ ಇವತ್ತು. ಆಮೇಲೆ ಈಗ ಭದ್ರಾವತಿ, ಇವೆಲ್ಲವೂ ಕೂಡ ಕುಮಾರಣ್ಣವರು ಈಗಾಗಲೇ ದೃಢವಾಗಿ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಮತ್ತೆ ಅವರು ಆರ್ಥಿಕ ಸಚಿವರಿಗೆ ಒತ್ತಡವನ್ನು ಹೇರಲಿಕ್ಕಿಂತ ಅವ್ರನ್ನಲ್ಲಿ ಇರ್ತಕ್ಕಂಥ ಅವ್ರ ಇಲಾಖೆಯಲ್ಲಿ ಬರ್ತಕ್ಕಂಥ ಸೇಲ್ ಇರ್ಬೋದು, NMDC ಇರ್ಬೋದು, ಇವೆಲ್ಲ ಇಲಾಖೆಗಳಲ್ಲಿ ಇವೆಲ್ಲ ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ಇಲಾಖೆಗಳು. ಹಾಗಾಗಿ ಅದು ಕೂಡ ಮಾಡ್ತೇವೆ, 1,000 ಕೋಟಿ ಇನ್ವೆಸ್ಟ್ಮೆಂಟ್
ಮಾಡಬೇಕು? ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.